ನಮಸ್ತೆ. ನಾನು ಉಷಾ. ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಪ್ತರ್ಷಿ ಮಾರ್ಗ, ಆ ಭಗವಂತನ ಕೃಪೆ ಈ ಚಾನಲ್. ನಾವು ಅಂಬರೀಷ ವರ್ಮರ ಅಂದರೆ ನಮ್ಮ ಅಮರ ಮಹರ್ಷಿಗಳ ಪುಸ್ತಕ ದೈವ ಪುರುಷ ಅಂದರೆ ನಮ್ಮ ಅಂಬರೀಷ್ ಗುರೂಜಿಯವರು ದೇವರ ಮಗು, ದೇವರೇ ಅವರು ಅಂತ ತಿಳಿಸುವಂತಹ ಅವರ ಜೀವನ ಚರಿತ್ರೆಯನ್ನು ಅವರ ಧರ್ಮಪತ್ನಿಯಾದಂತಹ ಸುಶೀಲಾಬಾಯಿಯವರು ವಿವರವಾಗಿ ತಿಳಿಸಿರುವಂತಹ ಪುಸ್ತಕ ಇದು. ಅದರಲ್ಲಿ ನಾವು ಅಂಬರೀಷರನ್ನು ವಿಷಪ್ರಾಶನದಿಂದ ಕೊಲ್ಲುವ ಪ್ರಯತ್ನ, ಮತ್ತೊಂದು ಸರ್ತಿ ಅವರ ಮೇಲೆ ವಿಷಪ್ರಾಶನ ಮಾಡಿಸಲಾಗುತ್ತೆ. ಅದರ ಬಗ್ಗೆ ವಿವರಣೆ ಇದೆ, ಕೇಳಿಸ್ಕೊಳ್ಳೋಣ. ಅಂಬರೀಷರು ಮದುವೆಯಾಗುವುದಕ್ಕೆ ಮುಂಚೆ ಅಂದರೆ 1948ರಲ್ಲಿ ಮತ್ತೊಂದು ಸಲ ಅವರನ್ನು ಕೊಲ್ಲುವ ಪ್ರಯತ್ನ ನಡೆಯಿತು. ಅವರು ಯಾರನ್ನೂ ದ್ವೇಷಿಸುತ್ತಿರಲಿಲ್ಲ. ಆದರೂ ಅವರನ್ನು ದ್ವೇಷಿಸುತ್ತಿದ್ದ ಕೆಲವು ಬಂಧುಗಳು ಅವರಿಗೆ ವಿಷ ಮಿಶ್ರಿತ ಆಹಾರವನ್ನು ಉಣಬಡಿಸಿದರು. ವಿಷಪ್ರಾಶನದಿಂದ ತೊಂದರೆಗೊಳಗಾಗಿದ್ದ ಅಂಬರೀಷರು ಚಿಕಿತ್ಸೆಗಾಗಿ ಜರ್ಮನ್ ವೈದ್ಯರಾದ ಡಾಕ್ಟರ್ ಶಿಮಾಲ್ಕರ್ ಅವರ ಬಳಿ ತೆರಳಿದರು. ಔಷಧೋಪಚಾರವಾದ ಮೇಲೆ ಡಾಕ್ಟರ್ ಶಿಮಾಲ್ಕರ್ ಅವರು ಈ ಪ್ರಕರಣದ ಬಗ್ಗೆ ದೂರು ಸಲ್ಲಿಸಲು ಅಂಬರೀಷರಿಗೆ ತಿಳಿಸಿದರು. ಪಾತಕಿಗಳನ್ನು ನ್ಯಾಯಾಂಗದ ವಿಧಿಗನುಸಾರವಾಗಿ ಶಿಕ್ಷೆಗೊಳಪಡಿಸಲು ಸಾಧ್ಯವಾಗುತ್ತದೆಂದು ಡಾಕ್ಟರ್ ಅವರ ಅಭಿಪ್ರಾಯವಾಗಿತ್ತು. ಪೊಲೀಸರಿಗೆ ದೂರು ನೀಡಲು ಅಂಬರೀಷರು ಒಪ್ಪಲಿಲ್ಲ. ವಿಷದ ಪ್ರಭಾವದಿಂದ ಅವರಿಗೆ ಮೈಯಲ್ಲೆಲ್ಲ ವಿಪರೀತ ಉರಿ ಉಂಟಾಗುತ್ತಿತ್ತು. ಈ ಉರಿಯನ್ನು ತಾಳಲಾರದೆ ಸಾಯುತ್ತಾರೆಂದು ನಿರೀಕ್ಷೆ ಮಾಡುತ್ತಿದ್ದ ವ್ಯಕ್ತಿಗಳ ಮನೋಗತವನ್ನು ಅಂಬರೀಷರು ತಿಳಿಯಬಲ್ಲವರಾಗಿದ್ದರು. ಕೋಪಗೊಂಡ ಅವರು ಸ್ನೇಹಿತರಾದ ಜೋಸೆಫ್ ಅವರಿಗೆ ಈ ದುಷ್ಟ ವ್ಯಕ್ತಿಗಳನ್ನೆಲ್ಲ ಮನೆಯಿಂದ ಓಡಿಸಲು ವಿನಂತಿಸುತ್ತಾರೆ. ಜೋಸೆಫ್ ರವರು ಹಾಗೆಯೇ ಮಾಡುತ್ತಾರೆ. ನಂತರ ವಸಿಷ್ಠ ಮಹರ್ಷಿಗಳು ಅಂಬರೀಷರ ಶರೀರವನ್ನು ಪ್ರವೇಶಿಸ್ತಾರೆ. ಗಮನಿಸಿ, ಅಂಬರೀಷ ವರ್ಮರ ಶರೀರವನ್ನು ವಸಿಷ್ಠ ಮಹರ್ಷಿಗಳು ಪ್ರವೇಶ ಮಾಡ್ತಾರೆ. ಒಂದು ಬಾಳೆ ಎಲೆಯನ್ನು ತಂದು ನೆಲದ ಮೇಲೆ ಹಾಸಲು ಹೇಳಿ ಅದರ ಮೇಲೆ ಅಂಬರೀಷರು ಮಲಗುವಂತೆ ಸಲಹೆಯನ್ನು ಕೊಟ್ಟು, ಅಂತೆಯೇ 3 ದಿನಗಳ ಪರ್ಯಂತ ಅಂಬರೀಷರು ಬಾಳೆ ಎಲೆ ಹಾಸಿನ ಮೇಲೆ ಮಲಗಿರುತ್ತಾರೆ. ನಂತರ ಉರಿಯ ಬೇನೆಯಿಂದ ಮುಕ್ತರಾಗಿ ಸಾಮಾನ್ಯ ಸ್ಥಿತಿಗೆ ಮರಳುತ್ತಾರೆ. ಈ ಸಂದರ್ಭದಲ್ಲಿ ತಮ್ಮ ಶರೀರವನ್ನು ರಕ್ಷಣೆ ಮಾಡಲು ವಸಿಷ್ಠ ಮಹರ್ಷಿಗಳ ವಶಕ್ಕೆ ಮತ್ತು ವೈದ್ಯರು ಕೊಟ್ಟ ಔಷಧಿಗಳ ನಿಯಂತ್ರಣಕ್ಕೆ ಬಿಡುತ್ತಾರೆ. ವಿಷದ ದುಷ್ಪರಿಣಾಮದಿಂದ ಅವರು ಆಶ್ಚರ್ಯಕರ ರೀತಿಯಲ್ಲಿ ಗುಣಮುಖರಾದರು. ಅವರ ಕರುಳು ಗಂಭೀರವಾಗಿ ಹಾನಿಗೊಳಗಾಗುತ್ತೆ. ಇದರ ದೆಸೆಯಿಂದ 5-6 ವರ್ಷಗಳು ಅನಾರೋಗ್ಯದಿಂದ ನರಳುತ್ತಾರೆ. ಅಂಬರೀಷರು ಈ ತೊಂದರೆಗೊಳಗಾದ ಸಮಯದಲ್ಲಿ ಜೋಸೆಫ್ ಅವರೊಬ್ಬರೇ ಅವರ ಜೊತೆಯಲ್ಲಿರ್ತಾರೆ. ಇನ್ನು ಮಿಕ್ಕಿದವ್ರನ್ನೆಲ್ಲ ವಿಷ ಹಾಕಿದವ್ರನ್ನ ಹೊರ ಹಾಕಿರ್ತಾರಲ್ಲ ಮನೆಯಿಂದ. ಹಾಗಾಗಿ ನಾವಿಲ್ಲಿ ಗಮನಿಸಬಹುದು, ನಾವು ಇವಾಗ ದೇವ್ರ ಹತ್ರ ನಮ್ಮ ಆರೋಗ್ಯನ ಸರಿ ಮಾಡೋದಕ್ಕಾಗಲಿ, ನಮ್ಮ ಆರ್ಥಿಕ ಪರಿಸ್ಥಿತಿನ ಸರಿ ಮಾಡೋದಕ್ಕಾಗಲಿ ನಾವು ಏನು ಕೇಳ್ಕೊತೀವಿ, ಯಾವ ರೀತಿ ಬಂದು ನಮಗೆ ಸಹಾಯ ಮಾಡ್ತಾರೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ಅಂಬರೀಷ್ ವರ್ಮರ ಅಂದರೆ ಅವರು ದೈವಿ ಪುರುಷರು, ಅವ್ರ ದೇಹದೊಳಗಡೆ ಋಷಿಗಳು ಬಂದರು, ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ಬೋದು. ನಾವಿವಾಗ ವಸಿಷ್ಠ ಮಹರ್ಷಿಗಳನ್ನೇ ನಾವು ಬೇಡಿಕೊಂಡಾಗ, ಅಥವಾ ನಾವು ಯಾವ ಋಷಿಗಳನ್ನು ಆರಾಧನೆ ಮಾಡ್ತೀವಿ ಗುರುಗಳು ಅಂತ, ಶಿರಡಿ ಸಾಯಿನಾಥರಾಗ್ಬೋದು, ಸತ್ಯಸಾಯಿ ಆಗಬಹುದು, ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಅವರೇನು ಮಾಡ್ತಾರೆ, ವೈದ್ಯ ಲೋಕ ಅಂತ ಒಂದಿದೆ, ಆಸ್ಟ್ರಲ್ ಲೋಕ ಅಂತ ಒಂದಿದೆ. ಅಲ್ಲಿಂದ ವೈದ್ಯರನ್ನು, ಅಲ್ಲಿ ಬರೀ ಚಿಕಿತ್ಸೆಗೆ ಒಳ್ಳೆಯ ಔಷಧಿಗಳ ಇರುವಂತಹ ಜಾಗ ಅದು ಆಸ್ಟ್ರಲ್ ಲೋಕ. ಅಲ್ಲಿಂದ ಔಷಧಿಗಳನ್ನು ತಂದು ಅಲ್ಲಿನ ವೈದ್ಯರುಗಳೇ ಬಂದು ನಮ್ಮ ದೇಹದೊಳಗಡೆ ಬಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಇದನ್ನು ಒಂದು ಎಕ್ಸಾಂಪಲ್ ಆಗಿ ನೀವು ಗಮನಿಸಬಹುದು. ಹೇಗೆ ದೇವರುಗಳು, ದೇವತೆಗಳು ನಮಗೆ ಆರೋಗ್ಯವನ್ನು ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು. ಅಂಬರೀಷರ ವಿವಾಹ ಋಷಿಗಳ ಒಪ್ಪಿಗೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಚಾಪ್ಟರು. ನೀವುಗಳು
ದೇವರುಗಳನ್ನು ಸಂಪೂರ್ಣವಾಗಿ ನಂಬಬೇಕು. ನಿಮ್ಮ ಕಾಯಿಲೆಯನ್ನು ಅವ್ರಿಗೆ ಒಪ್ಪಿಸಿದ ಮೇಲೆ ಮಾಸ್ಟರ್ಸ್ ಬಂದು ಆಪ್ರೇಷನನ್ನು ಮಾಡಿ ಕ್ಲೀನ್ ಮಾಡ್ತಾರೆ, ಮತ್ತು ಇಂಜೆಕ್ಷನ್ಗಳ ಮೂಲಕ ಅಥವಾ ಏನೋ ಒಂದು ಅಲ್ಲಿರುವ ಬೇಡದೇ ಇರೋದನ್ನು ತೆಗೆದು ನಿಮ್ಮನ್ನು ಒಳ್ಳೆಯ ಸ್ಥಿತಿಗೆ ತೊಗೊಂಬಂದು ಬಿಡ್ತಾರೆ. ನೀವು ಅದನ್ನು ಗಮನಿಸ್ಬೋದು. ಇಂಥದ್ದು ನನ್ನ ಜೀವನದಲ್ಲಿ 4-5 ಸರ್ತಿ ಆಗಿದೆ. ಸುಮಾರು ಆರೋಗ್ಯವನ್ನು ತಂದುಕೊಟ್ಟಿದ್ದಾರೆ ಋಷಿಗಳು ಅಂತ ಹೇಳ್ಬೋದು. ನೀವು ಈ ರೀತಿಯಲ್ಲಿ ಭಗವಂತನಲ್ಲಿ ಸಂಪೂರ್ಣವಾಗಿ ಸರೆಂಡರ್ ಆಗಿ ಕೇಳಿಕೊಂಡ್ರೆ ಎಲ್ಲವೂ ಸಾಧ್ಯ 100%. ಅಂಬರೀಷರ ವಿವಾಹ ಋಷಿಗಳ ಒಪ್ಪಿಗೆ. ಆಧ್ಯಾತ್ಮಿಕ ಜೀವನದಲ್ಲೇ ತುಂಬ ಆಸಕ್ತರಾಗಿದ್ದ ಅಂಬರೀಷರು ಅವರ 30ನೇ ವರ್ಷದವರೆಗೂ ಮದುವೆಯಾಗುವುದಿಲ್ಲ. ಅವರು ಈಗಾಗಲೇ 12ನೆಯ ವಯಸ್ಸಿನಿಂದಲೇ ಋಷಿಗಳ ಕಾರ್ಯಕರ್ತರಾಗಿದ್ದರು. ಅವರು 12 ವರ್ಷಕ್ಕೇ ಋಷಿಗಳ ಕಾರ್ಯಕರ್ತರಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದರು. ಅವ್ರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ 30 ವರ್ಷದ ತನಕ ಅವರು ಮದುವೆ ಕಡೆ ಗಮನ ಕೊಟ್ಟಿರಲ್ಲ. ಋಷಿ ಕಾರ್ಯಕ್ಕೆ ಅವರು ನೇಮಿಸಲ್ಪಟ್ಟಿದ್ದರು ಮತ್ತು ಋಷಿಗಳಿಂದ ಕ್ರಮವಾಗಿ ಮಾರ್ಗದರ್ಶನ ಪಡೀತಾ ಇದ್ದರು. ಹೆಣ್ಣು ಮಕ್ಕಳನ್ನು ಮದುವೆ ಕೊಡಲು ಒಳ್ಳೆಯ ರಾಜಮನೆತನದ ಕುಟುಂಬಗಳಿಂದ ಬರುತ್ತಿದ್ದ ಅನೇಕ ಸಲಹೆಗಳನ್ನು ಅವರ ತಂದೆಯವರು ಪರಾಮರಿಸುತ್ತಿದ್ದರು, ಅಂದರೆ ಗಮನಿಸ್ತಾಯಿದ್ರು, ವೀಕ್ಷಿಸ್ತಾಯಿದ್ರು. ಅಂಬರೀಷರು ನಯವಾಗಿ ನಿರಾಕರಿಸ್ತಾಯಿದ್ರು. ಏಕೆಂದರೆ ಸಕಾಲ ಬರುವವರೆಗೂ ಮದುವೆ ಮಾಡಿಕೊಳ್ಳಲು ಅನುಮತಿ ಕೊಡದ ಋಷಿಗಳ ನಿಯಂತ್ರಣದಲ್ಲಿ ಅಂಬರೀಷ ವರ್ಮರು ಇರ್ತಾರೆ. 1950ರಲ್ಲಿ ಪೂರ್ವ ನಿರ್ಧಾರವೋ ಎಂಬಂತೆ ವಿಶ್ವಾಮಿತ್ರ ಮಹರ್ಷಿಗಳು ಅಂಬರೀಷರಿಗೆ ಮದುವೆಯಾಗಲು ಒಪ್ಪಿಗೆಯನ್ನು ಕೊಡುತ್ತಾರೆ. ಆಗಲೇ ಸುಮಾರು 32 ವರ್ಷ ವಯಸ್ಸಾಗಿದ್ದ ಅಂಬರೀಷರಿಗೆ ಇನ್ನೂ ತಡ ಮಾಡದೆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಲು ಆದೇಶಿಸುತ್ತಾರೆ. ಅದರಂತೆ ಅಂಬರೀಷರ ತಂದೆಯವರು ಒಳ್ಳೆಯ ವಧುವಿನ ಅನ್ವೇಷಣೆಯಲ್ಲಿ ತೊಡಗುತ್ತಾರೆ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕಾತೇವಾಡ ಮತ್ತು ಕರ್ನಾಟಕ ಈ ರಾಜ್ಯಗಳಲ್ಲಿ ರಾಜಮನೆತನಕ್ಕೆ ಸೇರಿದ ಯೋಗ್ಯರಾದ ವಧುಗಳಿಗೋಸ್ಕರ ಹುಡುಕಾಟ ಆರಂಭವಾಯಿತು. ಅಲ್ಲಿಂದ ವಧುಗಳ ಭಾವಚಿತ್ರಗಳನ್ನು ಸಹ ಕಳುಹಿಸುತ್ತಾರೆ. ಆದರೆ ಅಂಬರೀಷರು ಮದುವೆಯ ಬಗ್ಗೆ ಯಾವುದೇ ಉತ್ಸಾಹವನ್ನು ತೋರಿಸುವುದಿಲ್ಲ. ಋಷಿಗಳ ಆದೇಶದಂತೆ ಕೆಲಸ ಮಾಡುವವರ ಜೀವನ ಕ್ರಮ ನಿಜಕ್ಕೂ ಕಠಿಣವಾಗಿರುತ್ತೆ. ಆದ್ದರಿಂದ ಈ ಜೀವನಕ್ಕೆ ಸಂಪೂರ್ಣವಾಗಿ ಹೊಂದಿಕೊಂಡು ಹೋಗುವ ವಧುವನ್ನು ವಿಶ್ವಾಮಿತ್ರ ಮಹರ್ಷಿಗಳು ಆಗಾಗಲೇ ನಿರ್ಧರಿಸಿರುತ್ತಾರೆ. ಅವರು ಅಂಬರೀಷರಿಗೆ ಆ ಕನ್ಯೆಯ ಪೂರ್ವೋತ್ತರಗಳನ್ನು ತಿಳಿಸುತ್ತಾರೆ. ಆಕೆಯ ಮಾತಾಪಿತೃಗಳನ್ನು ಸಂಪರ್ಕಿಸುವಂತೆ ಸಹ ಋಷಿಗಳಿಗೆ, ಅಂದರೆ ಅಂಬರೀಷ ವರ್ಮರಿಗೆ ಸೂಚಿಸ್ತಾರೆ ವಿಶ್ವಾಮಿತ್ರ ಮಹರ್ಷಿಗಳು. ಉನ್ನತ ಪೊಲೀಸ್ ಅಧಿಕಾರಿಗಳಾಗಿದ್ದ ಶ್ರೀ MVV ನಾಯಕ್, ಮಂಜರಾಬಾದ್ ವೆಂಕಟಾದ್ರಿ ವೆಂಕಟರಮಣ ಸ್ವಾಮಿ ನಾಯಕ್ ಅವರವರ ಮಗಳಾದ ಸೌಭಾಗ್ಯವತಿ ಸುಶೀಲಾಬಾಯಿ ಅವರು ಎಲ್ಲ ವಿಧದಿಂದಲೂ ಯೋಗ್ಯರೆಂದು ಋಷಿಗಳು ಅವರನ್ನು ಆರಿಸಿರುತ್ತಾರೆ. ಶ್ರೀ MVV ನಾಯಕ್ರವರು ಹಾಸನ ಜಿಲ್ಲೆ ಸಕಲೇಶಪುರದ ಹತ್ತಿರದ ಮಂಜರಾಬಾದಿನ ಕ್ಷತ್ರಿಯ ಪಾಳೇಗಾರ್ ಕುಟುಂಬಕ್ಕೆ ಸೇರಿದವರು. ರಾಯದುರ್ಗದ ಕ್ಷತ್ರಿಯ ಪಾಳೇಗಾರ್ ಕುಟುಂಬದ ಶ್ರೀಮತಿ ಶಾರದಮ್ಮನವರು ನಾಯಕ್ರವರ ಧರ್ಮಪತ್ನಿ. ಈ ದಂಪತಿಗಳಿಗೆ 31/5/1931ರಲ್ಲಿ ಹೆಣ್ಣು ಶಿಶುವಿನ ಸಂತಾನವಾಗಿರುತ್ತೆ. ಮಗುವಿಗೆ ನಾರಾಯಣಮಣ್ಣಿ ಎಂಬ ಹೆಸರಿಟ್ಟಿರ್ತಾರೆ. ನಂತರ ಅವರ ಹೆಸರು ಸುಶೀಲಾಬಾಯಿ ಎಂದು ಬದಲಾವಣೆಯಾಗುತ್ತೆ. ಅವರು ಮೊದಲು ಮೈಸೂರಿನಲ್ಲಿಯೂ ನಂತರ ಬೆಂಗಳೂರಿನ ವಾಣಿವಿಲಾಸ ಇನ್ಸ್ಟಿಟ್ಯೂಟ್ನಲ್ಲಿಯೂ ವಿದ್ಯಾಭ್ಯಾಸ ಮಾಡ್ತಾರೆ. ತಮಿಳುನಾಡಿನ ನಾಗಪಟ್ಟಣದ ಸಂಗೀತ ಉಪಾಧ್ಯಾಯರಿಂದ ಕರ್ನಾಟಕ ಸಂಗೀತವನ್ನು ಕಲಿತಿರ್ತಾರೆ. ಚಿಕ್ಕಂದಿನಿಂದಲೂ ಶ್ರೀ ಕೃಷ್ಣ ಭಕ್ತೆಯಾದ ಅವರು ತಮಗೆ ಕೊಡುತ್ತಿದ್ದ ಸಿಹಿ ತಿನಿಸುಗಳನ್ನು ತಾವು ತಿನ್ನುವ ಮೊದಲು ಕೃಷ್ಣಾರ್ಪಣೆ ಮಾಡ್ತಾರೆ. ಶಾಲೆಗೆ ಹೋಗುವ ಮುನ್ನ ದೇವಸ್ಥಾನಕ್ಕೆ ಹೋಗಿ ತಿಂಡಿಯನ್ನು ಯಾರಿಗೂ ಕಾಣಿಸದಂತೆ ದೇವಸ್ಥಾನದ ಒಳಗೆ ಇಡುತ್ತಾರೆ.
ಪೂಜಾರಿಯು ನೋಡಿದರೆ ಕೋಪಗೊಳ್ಳಬಹುದೆಂಬ ಕಾರಣದಿಂದ ಅವರ ಈ ನಡೆ ಯಾವ ಪೂಜಾರಿಯೂ ಅವರು ತಿಂಡಿಯನ್ನು ಇಟ್ಟಿದ್ದನ್ನು ನೋಡಿರುವುದಿಲ್ಲ. ಆ ರೀತಿ ತಿಂಡಿಯನ್ನು ದೇವಸ್ಥಾನದಲ್ಲಿ ಭಗವಂತನಿಗೆ ಅರ್ಪಿಸ್ತಾರೆ. ಅಂಬರೀಷರ ಸುತ್ತಲಿದ್ದ ವ್ಯಕ್ತಿಗಳಿಗೆ ಋಷಿಗಳ ಸೂಚನೆಗಳು ಗೊತ್ತಾಗುತ್ತೆ. ಶ್ರೀ MVV ನಾಯಕರವರು ಸುಶೀಲಾಬಾಯಿಯವರನ್ನು ಅಂಬರೀಷರಿಗೆ ಮದುವೆ ಮಾಡಿಕೊಡುವ ಇಷ್ಟಪಟ್ಟಿರುತ್ತಾರೆ. ಅವರು ಪರಸ್ಪರ ಸಂಬಂಧಿಗಳು. ಸುಶೀಲಾಬಾಯಿಯವರ ಅಜ್ಜಿಯವರು ಅಂಬರೀಷರ ತಾತನವರ ತಂಗಿ, ಅಂದರೆ ಶಾರದಮ್ಮನವರ ತಾಯಿ ರಾಣಿ ಸರಸ್ವತಿಬಾಯಿಯವರ ತಂದೆಯ ತಂಗಿಯಾಗಿರ್ತಾರೆ. ಹಾಗಾಗಿ ಅಂಬರೀಷ್ ಅವರಮ್ಮರಿಗೆ ಕೊಡೋದಕ್ಕೆ ಇಷ್ಟಪಟ್ಟಿರ್ತಾರೆ. ದೂರದ ಸಂಬಂಧಿ ಅಂತಲೂ ಆಯಿತು. ಶ್ರೀ ನಾಯಕರವರು ಅನಾರೋಗ್ಯದಿಂದಾಗಿ ಆಸ್ಪತ್ರೆ ಸೇರಬೇಕಾಗಿರುತ್ತೆ. ಕಾಯಿಲೆಯಿಂದ ಬವಣೆ ಪಡುತ್ತಿದ್ದವರಿಂದ ಸುಶೀಲಾಬಾಯಿ ಅವರು ಅವರ ಕಡೆ ಗಮನ ಕೊಡಬೇಕಾಯಿತು. ಸುಶೀಲಾಬಾಯಿ ಅವರಿಗೆ ಸ್ವಲ್ಪ ವಿಶ್ರಾಂತಿ ಕೊಡುವ ಉದ್ದೇಶದಿಂದ ಅಂಬರೀಷರು ತಮ್ಮ ಮಲತಾಯಿ ಮತ್ತು ಮಲ ಸಹೋದರಿಯರಿದ್ದ ರಿಚರ್ಡ್ಸ್ ಟೌನಿನ ವಿವಿಯಾನಿ ರಸ್ತೆಯ ಮನೆಗೆ ಕರೆದುಕೊಂಡು ಬರ್ತಾರೆ. ಮಾರನೇ ದಿನವೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ. 1950 ನವೆಂಬರ್ 12ರಂದು ಶ್ರೀ ನಾಯಕರವರ ದೇಹಾಂತವಾಯಿತು. ಸಕಲ ಸರ್ಕಾರಿ ಮರ್ಯಾದೆಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರ ಆಗತ್ತೆ. ವಿಶ್ವಾಮಿತ್ರ ಮಹರ್ಷಿಗಳು ಸೌಭಾಗ್ಯವತಿ ಸುಶೀಲಾಬಾಯಿ ಅವರನ್ನು ವಿವಾಹವಾಗುವಂತೆ ಅಂಬರೀಷರಿಗೆ ಆದೇಶ ಕೊಡ್ತಾರೆ. ವಿವಾಹದ ನಂತರ 10 ವರ್ಷಗಳವರೆಗೆ ಅವರು ಸಹಜ ದಾಂಪತ್ಯ ಜೀವನ ನಡೆಸಬಹುದೆಂದು, ಈ ಅವಧಿಯಲ್ಲಿ ತಾವು ಅಂಬರೀಷರನ್ನು ಭೇಟಿಯಾಗುವುದಿಲ್ಲವೆಂದು ತಿಳಿಸ್ತಾರೆ. ಬಂಧುಗಳು ಹಾಗೂ ಸ್ನೇಹಿತರ ಸತತ ಪ್ರಯತ್ನದಿಂದ ಅಂಬರೀಷರು ಸುಶೀಲಾಬಾಯಿಯವರನ್ನು ಭೇಟಿ ಮಾಡಿ ಮದುವೆಗೆ ಒಪ್ಪಿಗೆಯನ್ನು ಪಡೆದುಕೊಳ್ತಾರೆ. ಕಷ್ಟ ಸಾಧ್ಯವಾದ ಒಪ್ಪಿಗೆಗೋಸ್ಕರ ನಡೆದ ಭೇಟಿಯ ವಿವರಗಳು ಈ ಮುಂದೆ ಸೂಚಿಸಿರುವಂತೆ ಕುತೂಹಲಕಾರಿಯಾಗಿದೆ. ಅವರ ಮದುವೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ, ಮುಂದಕ್ಕೆ ನೋಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಅಂಬರೀಷರಿಗೆ ಸರಳವಾದ ನೋಂದಣೀಕೃತ ರಿಜಿಸ್ಟರ್ ಮದುವೆಯಾಗುವ ಇಚ್ಛೆ ಇತ್ತು. ಸುಶೀಲಾಬಾಯಿ ಅವರು ತಂದೆ ವಿಧಿವಶರಾಗಿದ್ದುದರಿಂದ ಅವರ ಮನೆಯವರಿಗೆಲ್ಲ ಹಿರಿಯ ಗೌರವಾನ್ವಿತ ವ್ಯಕ್ತಿಯಾಗಿದ್ದ ತಾತನವರೇ ಕುಟುಂಬದ ವ್ಯವಹಾರಗಳನ್ನೆಲ್ಲ ನೋಡಿಕೊಳ್ಳುತ್ತಿದ್ದವರು. ಅಂಬರೀಷರಿಗೆ ಸುಶೀಲಾಬಾಯಿಯವರನ್ನು ಕೊಟ್ಟು ಮದುವೆ ಮಾಡಲು ಅವರು ಒಪ್ಪಿಕೊಳ್ಳೋದಿಲ್ಲ. ಫಸ್ಟು ದಿವಂಗತ ನಾಯಕರವರ ಮನೋಗತವನ್ನು ಅರಿತಿದ್ದ ಅವರ ಪತ್ನಿ ಶ್ರೀಮತಿ ಶಾರದಮ್ಮನವರು ಈ ಮದುವೆ ಪ್ರಸ್ತಾಪಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಆದರೂ ರಾಜಮನೆತನದ ಕುಟುಂಬಕ್ಕೂ ಸರಿತೂಗುವ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು, ಕಟ್ಟುಪಾಡುಗಳು, ಇವುಗಳಿಗೆ ಒಳಪಟ್ಟಿರುವ ಮತ್ತು ಶಿಷ್ಟಾಚಾರದಿಂದ ಕೂಡಿದ ಅದ್ಧೂರಿಯಾದ ಕ್ರಮವಾದ ಮದುವೆ ಮಾಡುವ ಅಪೇಕ್ಷೆ ವ್ಯಕ್ತಪಡಿಸ್ತಾರೆ. ಸುಶೀಲಾಬಾಯಿಯವರ ಸಹೋದರರು ಈ ಮದುವೆ ಪ್ರಸ್ತಾಪಕ್ಕೆ ವಿರೋಧವಾಗಿರುತ್ತಾರೆ. ಕುಟುಂಬದಲ್ಲಿ ಈ ಭಿನ್ನಾಭಿಪ್ರಾಯಗಳಿದ್ದುದರಿಂದ ಅಂಬರೀಷರಿಗೆ ಅವರು ಇಚ್ಛಿಸಿದ ರೀತಿಯಲ್ಲಿ ಸರಳವಾದ ನೋಂದಣೀಕೃತ ಮದುವೆಗೆ ಒಪ್ಪಿಗೆ ಕೊಡಲು ಸಾಧ್ಯವಿಲ್ಲ ಎಂಬುದಾಗಿ ಒಂದು ಸಂದೇಶ ರವಾನೆಯಾಗುತ್ತೆ. 1950ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಮದುವೆಗೆ ಕೆಲವು ದಿನಗಳು ಮುಂಚಿತವಾಗಿ ಒಂದು ದಿನ ಸುಶೀಲಾಬಾಯಿಯವರ ತಾಯಿಯವರು ವಿಶ್ವೇಶ್ವರಪುರಂನಲ್ಲಿದ್ದ ಮನೆಗೆ ಅಂಬರೀಷರು ಮತ್ತು ಅವರ ಸ್ನೇಹಿತರಾದ ಜೋಸೆಫ್ ರವರು ಬರುತ್ತಾರೆ. ವಧುವನ್ನು ಅಂಬರೀಷರಿಗೆ ಭೇಟಿ ಮಾಡಿಸಬೇಕೆಂದು ಜೋಸೆಫ್ ಅವರು ಮಾಡಿದ ಪ್ರಯತ್ನವು ಸಫಲವಾಗುವುದಿಲ್ಲ. ತಾಯಿಯವರು ನಿರಾಕರಿಸ್ತಾರೆ. ಇಬ್ಬರು ಬರಿಗೈಲಿ ಹಿಂತಿರುಗ್ತಾರೆ. ಈ ಕಾರ್ಯಕ್ಕೆ ಸೂತ್ರಧಾರರಂತೆ ಸುಶೀಲಾಬಾಯಿಯವರ ತಮ್ಮ ಗೋವಿಂದರಾಜು ಅವರು ಆಸಕ್ತಿ ವಹಿಸಿ ಎರಡು ಕಡೆಯವರನ್ನು ಭೇಟಿ ಮಾಡಿಸುವಲ್ಲಿ ಯಶಸ್ವಿಯಾಗ್ತಾರೆ. ಇದಾದ ನಂತರ ಶ್ರೀ ಗೋವಿಂದರಾಜ್, ಶ್ರೀ ರಾಮ್ಬಾಯ್, ಶ್ರೀಮತಿ ಶಾರದಾದೇವಿ, ಶ್ರೀ ಜೋಸೆಫ್ ಇವರುಗಳು ಸಂಯುಕ್ತ ಪ್ರಯತ್ನದ ಮೂಲಕ ಅಂಬರೀಷರು ಸುಶೀಲಾಬಾಯಿಯವರ ಮನೆಯ ಸದಸ್ಯರನ್ನು ಮದುವೆಗೆ ಒಪ್ಪಿಕೊಳ್ಳಲು ಮನದಟ್ಟು ಮಾಡಿಕೊಡುತ್ತಾರೆ. ನಂತರ 1950 ಡಿಸೆಂಬರ್ 16ರಂದು ಇವರುಗಳು ಸುಶೀಲಾಬಾಯಿಯವರನ್ನು ಅಂಬರೀಷರ ಕುಕ್ಟೌನಿನ ಮನೆಗೆ ಕರೆತರುತ್ತಾರೆ. ಸುಶೀಲಾಬಾಯಿಯವರನ್ನು ಭೇಟಿ ಮಾಡಿ ಒಪ್ಪಿಗೆ ಪಡೆದುಕೊಳ್ಳಲು ದಿನಾಂಕ, ಸಮಯ ಮತ್ತು ಸ್ಥಳವನ್ನು ಇವರುಗಳು ನಿಗದಿಪಡಿಸ್ತಾರೆ.
ಅದೇ ದಿನ ಸಾಯಂಕಾಲ 5 ಗಂಟೆಗೆ ಮೊದಲೇ ಸುಶೀಲಾಬಾಯಿಯವರನ್ನು ಅವರ ತಮ್ಮ ಗೋವಿಂದರಾಜರವರು ಲಾಲ್ಬಾಗ್ ಗಾಜಿನ ಮನೆ ಸಮೀಪವಿರುವ ಸಣ್ಣ ಬಯಲು ಜಾಗಕ್ಕೆ ಕರೆದುಕೊಂಡು ಹೋಗ್ತಾರೆ. 5 ಗಂಟೆ ಸುಮಾರಿಗೆ ರಾಮ್ಭಾಯಿ ಮತ್ತು ಶಾರದಾ ದೇವಿಯವರು ಸಹ ಉಪಸ್ಥಿತರಾಗ್ತಾರೆ ಅಲ್ಲಿಗೆ. ಕೊನೆಯಲ್ಲಿ ಅಂಬರೀಷರು, ಜೋಸೆಫ್ ಅವರು ಸಂಗಡ ಅಲ್ಲಿಗೆ ಆಗಮಿಸುತ್ತೆ. ಸುಶೀಲಾಬಾಯಿ ಅವರು ಅಲ್ಲೇ ಸಮೀಪದಲ್ಲಿದ್ದ ಒಂದು ಬಂಡೆಯ ಮೇಲೆ ಕುಳಿತುಕೊಂಡಿರ್ತಾರೆ. ಶಾರದಾ ದೇವಿಯವರಿಂದ ಸುಶೀಲಾಬಾಯಿಯವರ ವಧು ಪರೀಕ್ಷೆ ಅಡಿಯಿಂದ ಮುಡಿಯವರೆಗೆ ನಡೆಯುತ್ತೆ. ಸಹಜ ಸೌಂದರ್ಯದಿಂದ ಮತ್ತು ಸರ್ವ ಲಕ್ಷಣದಿಂದ ಕೂಡಿದ್ದ ಅವರ ಬಗ್ಗೆ ಶಾರದಾ ದೇವಿಯವರು ಮತ್ತು ರಾಮ್ಬಾಯಿ ಅವರು ಪಿಸುಮಾತಿನ ಸಂಭಾಷಣೆ ನಡೆಸ್ತಾರೆ. ವಧುವು ಎಲ್ಲ ರೀತಿಯಿಂದಲೂ ಅವರಿಗೆ ಒಪ್ಪಿಗೆಯಾದ ಬಗ್ಗೆ ರಾಮ್ಬಾಯಿ ಅವರು ಅಂಬರೀಷ್ ವರ್ಮರಿಗೆ ಹೇಳ್ತಾರೆ. ಈ ವಿಷಯ ಸುಶೀಲಾಬಾಯಿಯವರಿಗೂ ಮತ್ತು ಅವರ ತಮ್ಮನವರಿಗೂ ಮನವರಿಕೆಯಾಗತ್ತೆ. ಇದಾದ ನಂತರ ಸುಶೀಲಾಬಾಯಿಯವರನ್ನು ಅಂಬರೀಷರು ತಮ್ಮ ಕಾರಿನ ಮುಂದಿನ ಆಸನದಲ್ಲಿ ಕುಳ್ಳರಿಸಿಕೊಳ್ತಾರೆ. ಹಿಂಬದಿಯ ಆಸನಗಳಲ್ಲಿ ಜೋಸೆಫ್ ರವರನ್ನು, ಸುಶೀಲಾಬಾಯಿಯವರ ತಮ್ಮನವರನ್ನು ಅವರಿಬ್ಬರು ಕೂತ್ಕೊಂಡಿರ್ತಾರೆ. ಅಂಬರೀಷರು ಕಾರನ್ನು ಕಂಟೋನ್ಮೆಂಟ್ ಪ್ರದೇಶದ ಕಡೆ ಡ್ರೈವ್ ಮಾಡ್ತಾರೆ. ಕಾರು ದಂಡು ಪ್ರದೇಶಕ್ಕೆ ಬಂದಾಗ ಒಂದು ಅಂಗಡಿಯ ಮುಂದೆ ಅದನ್ನು ನಿಲ್ಲಿಸಿ ಜೋಸೆಫ್ ಅವರು ಅಂಬರೀಷರಿಗೆ ಮನವಿ ಮಾಡಿಕೊಳ್ತಾರೆ. ಕಾರಿನಿಂದ ಇಳಿದು ಜೋಸೆಫ್ ರವರು ಆ ಅಂಗಡಿಯಿಂದ ಅಂಬರೀಷರಿಗೆ ಪ್ರಿಯವಾದ ಗೋಡಂಬಿ ಹಾಗೂ ಸುಶೀಲಾಬಾಯಿಯವರಿಗೆ ತಿನ್ನಲು ಪೇಡವನ್ನು ಕೊಂಡು ತರುತ್ತಾರೆ. ಈ ಸಂದರ್ಭದಲ್ಲಿ ಅಂಬರೀಷ್ ವರ್ಮರು ತಾವು ತಂದಿದ್ದ ಫೇವರ್ ಲ್ಯೂಬಾ ಕೈಗಡಿಯಾರವನ್ನು ಸುಶೀಲಾಬಾಯಿಯವರ ಕೈಗೆ ಕಟ್ತಾರೆ. ಸುಶೀಲಾಬಾಯಿಯವರ ಮೈ ಮನಗಳು ಮಧುರ ಭಾವನೆಗಳ ತರಂಗಗಳಿಂದ ಪುಳಕಿತಗೊಳ್ಳುತ್ತೆ. ಆದರೂ ಅವರು ಅದನ್ನು ತೋರ್ಪಡಿಸಿಕೊಳ್ಳಲಾಗದ ಒಂದು ರೀತಿಯ ಅಸಹಾಯಕ ಸ್ಥಿತಿಯಲ್ಲಿರ್ತಾರೆ. ಪಕ್ಕದಲ್ಲಿ ಕುಳಿತುಕೊಂಡಿರುವ ಅಸಾಧಾರಣ ವ್ಯಕ್ತಿಯ ಅಖಂಡ ಮೌನ ಮತ್ತು ವಾತಾವರಣವನ್ನು ಮತ್ತು ಬಿಗಿಗೊಳಿಸುತ್ತದೆ. ಹೀಗಿರಬೇಕಾದರೆ ಮೊದಲೇ ವಿಫಲರಾಗಿದ್ದ ಸುಶೀಲಾಬಾಯಿಯವರಿಗೆ ಉಂಟಾಗಿದ್ದ ಭಾವನೆಗಳನ್ನು ಅವರ ಮೈಮನಗಳು ಹಾಗೆಯೇ ತಮ್ಮಲ್ಲಿ ಅಡಗಿಸಿಕೊಳ್ಳುತ್ತವೆ. ಎಂತಹ ಭಯಕಂಪಿತ ನೀರವ ಮೌನ ವಾತಾವರಣವದು ಅಂತ ತಿಳಿಸ್ತಾರೆ. ಹಾಗೆ ನಡೆಯುತ್ತೆ. ಕಾರು ಅಲ್ಲಿಂದ ಮುಂದೆ ಸಾಗಿ ನಂದಿ ಬೆಟ್ಟದ ರಸ್ತೆಯ ಕಡೆಗೆ ಚಲಿಸುತ್ತೆ. ಜೋಸೆಫ್ ಅವರು ತಾವು ತಂದಿದ್ದ ಗೋಡಂಬಿಯನ್ನು ಅಂಬರೀಷ್ ವರ್ಮರಿಗೂ ಮತ್ತು ಸುಶೀಲಾಬಾಯಿಯವರಿಗೂ ಅವರ ತಮ್ಮನಿಗೂ ಕೊಡ್ತಾರೆ. ಸುಶೀಲಾಬಾಯಿಯವರಿಗೆ ಪೇಡವನ್ನು ಕೊಡ್ತಾರೆ. ನಂದಿ ಬೆಟ್ಟದ ಬುಡದಲ್ಲಿ ವಿಷ್ಣು ಆಶ್ರಮ, ಉದಾಸಿ ಆಶ್ರಮ ಸ್ವಲ್ಪ ದೂರದಲ್ಲಿ ಅದರ ಪ್ರದೇಶದ ಹತ್ತಿರ ಕಾರನ್ನು ನಿಲ್ಲಿಸಿ ಎಲ್ಲರೂ ಅಲ್ಲಿ ಇಳಿತಾರೆ. ಸುಶೀಲಾಬಾಯಿಯವರನ್ನು ಒಂದು ಮರದ ನೆರಳಿನಲ್ಲಿ ಕುಳಿತುಕೊಳ್ಳಲು ಹೇಳಿ ಅಂಬರೀಷರು ಅಲ್ಲಿಯೇ ಹತ್ತಿರದಲ್ಲಿದ್ದ ಕಲ್ಲಿನ ಮೇಲೆ ಕುಳಿತುಕೊಳ್ಳುತ್ತಾರೆ. ಅಂಬರೀಷರು ನನ್ನನ್ನು ನೀವು ಇಷ್ಟಪಟ್ಟಿದ್ದೀರಾ ಎಂದು ಕೇಳಿದ ನೇರ ಪ್ರಶ್ನೆಗೆ ಸುಶೀಲಾಬಾಯಿಯವರು ಹೌದು ಎಂದು ನಡುಗುತ್ತಲೇ ಉತ್ತರಿಸುತ್ತಾರೆ. ನಾನು ಶ್ರೀಮಂತನಲ್ಲ, ಸಾಧು ಸಂತರಂತಹವನು, ನಿಮಗೆ ಭೋಗ ಭಾಗ್ಯಗಳನ್ನು ಕೊಡುವ ಸಾಮರ್ಥ್ಯವುಳ್ಳವನಲ್ಲ ಎಂದು ಅಂಬರೀಷರು ಹೇಳ್ತಾರೆ. ಅದಕ್ಕೆ ಸುಶೀಲಾಬಾಯಿಯವರು ಅದರ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನು ತೋರಿಸೋದಿಲ್ಲ ಅಂತ ತಿಳಿಸ್ತಾರೆ. ಅವರು ಗಂಡಸರೊಂದಿಗೆ ಈ ತೆರನಾಗಿ ಎಂದೂ ಹೊರಗೆ ಬಂದಿರಲಿಲ್ಲ ಹಾಗೂ ಮಾತನಾಡಿರಲಿಲ್ಲ. ಈವರೆಗೂ ಇಂತಹ ಸಂದರ್ಭಗಳನ್ನು ಎದುರಿಸಿರಲಿಲ್ಲ. ಆದುದರಿಂದ ನಡುಗುತ್ತಲೇ ಮೌನವಾಗಿರ್ತಾರೆ. ಸುಮಾರು 15 ನಿಮಿಷಗಳ ನಂತರ ಎಲ್ಲರೂ ಅಲ್ಲಿಂದ ಬೆಂಗಳೂರಿಗೆ ಮರುಪ್ರಯಾಣ ಬೆಳೆಸ್ತಾರೆ. ಕಾರಿನಲ್ಲಿ ಸುಶೀಲಾಬಾಯಿಯವರು ಅತಿ ವಿನಮ್ರತೆಯಿಂದ ಅಂಬರೀಷರಿಗೆ ನಾನು ನಮ್ಮ ಮನೆಗೆ ಹೋಗುವುದಿಲ್ಲ, ನೀವು ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ನನ್ನನ್ನು ಒಬ್ಬಂಟಿಗಳಾಗಿ ಬಿಡಬೇಡಿ, ಹಾಗೇನಾದರೂ ಮಾಡಿದರೆ ನಾನು ಪ್ರಾಣವನ್ನೇ ತೊರೆಯುತ್ತೇನೆ ಎಂದು ಹೇಳುತ್ತಾರೆ. ಅಂಬರೀಷರು ಸ್ವಲ್ಪವೂ ಉದ್ವಿಗ್ನಗೊಳ್ಳದೆ ಈ ಮಾತುಗಳನ್ನು ಕೇಳಿಸ್ಕೊಳ್ತಾರೆ. ಬೆಂಗಳೂರನ್ನು ತಲುಪಿದ ನಂತರ ಸುಶೀಲಾಬಾಯಿಯವರು ಅವರನ್ನು ಅವರ ತಾಯಿಯವರ ಮನೆಗೆ ಮುಂಭಾಗದಲ್ಲಿ ಇಳಿಸಿ ಅಂಬರೀಷರು ಕುಕ್ ಟೌನಿನ ತಮ್ಮ ಮನೆಗೆ ಹೊರಡುತ್ತಾರೆ. ಆಗ ರಾತ್ರಿಯಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಅವರವರ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದುದರಿಂದ
ಸುಶೀಲಾಬಾಯಿಯವರು ಒಳಗೆ ಬಂದಿದ್ದನ್ನು ಯಾರೂ ಗಮನಿಸೋದಿಲ್ಲ. ಮನೆಯೊಳಗೆ ಮೌನದ ವಾತಾವರಣ ಇರುತ್ತೆ. ಬದುಕಿದೆಯಾ ಬಡ ಜೀವವೇ ಎಂದು ಹಾಯಾಗಿ ನಿಟ್ಟುಸಿರು ಬಿಟ್ಟು ಸುಶೀಲಾಬಾಯಿಯವರು ಒಳಗೆ ಹೋಗಿ ನಿದ್ರೆ ಮಾಡ್ತಾರೆ. ಊಟವನ್ನು ಮಾಡಲಿಲ್ಲ. ಸುಶೀಲಾಬಾಯಿ ಮನೆಯಿಂದ ಆಚೆಗೆ ಎಲ್ಲಿಗೆ ಹೋಗಿದ್ದರು, ಯಾವಾಗ ಹೋದರು, ಪುನಃ ಯಾವಾಗ ಬಂದರು ಎಂಬುದರ ಬಗ್ಗೆ ಮನೆಯಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ಯಾರಿಗೂ ಅದರ ಪರಿವೆಯೇ ಇರಲಿಲ್ಲ. ಋಷಿಗಳಿಂದ ಈ ಕಾರ್ಯ ಅತ್ಯಂತ ನಿಗೂಢವಾಗಿ ನಡೆದಿತ್ತು ಅಂತ ತಿಳಿಸ್ತಾರೆ. ಇದೊಂದು ಮ್ಯಾಜಿಕ್ ಥರ ನಡೆದಿತ್ತು. ಮಾರನೇ ದಿನ ಸುಶೀಲಾಬಾಯಿಯವರ ತಮ್ಮನವರಾದ ಗೋವಿಂದರಾಜ್ರವರು ಮನೆಗೆ ಹತ್ತಿರವೇ ಇದ್ದ ಸಜ್ಜನ್ ರಾವ್ ಸರ್ಕಲ್ ಬಳಿ ಹೋಗಿ ಆಗಲೇ ಅಲ್ಲಿಗೆ ಬಂದಿದ್ದ ಅಂಬರೀಷರು, ಜೋಸೆಫ್ರನ್ನ, ರಾಮ್ಬಾಯಿ ಅವರನ್ನು ಹಾಗೂ ಶಾರದಾದೇವಿಯವರನ್ನು ಇವರುಗಳಿಗೆ ಮನೆಯಲ್ಲಿದ್ದ ತಾತನವರು ಮಾತನಾಡಿದ ಸಮಾಚಾರವನ್ನು ತಿಳಿಸ್ತಾರೆ. ಇವರಿಷ್ಟು ಜನಕ್ಕೆ ಅವ್ರ ತಮ್ಮ ಹೋಗಿ ಹೇಳ್ತಾರೆ, ತಾತನವರು ಯಾವ ಕಾರಣಕ್ಕೂ ನಾನು ನನ್ನ ಮೊಮ್ಮಗಳಾದ ಸುಶೀಲಾಬಾಯಿಯವರನ್ನು ಅಂಬರೀಷರ ಜೊತೆಗೆ ಕಳುಹಿಸುವುದಿಲ್ಲ. ಅವರು ಶ್ರೀಮಂತರು, ಮೊಮ್ಮಗಳಿಗೆ ಏನಾದರೂ ಕೆಡುಕನ್ನು ಮಾಡಬಹುದು, ನಂತರ ಆಕೆಯನ್ನು ಇಲ್ಲೇ ಬಿಟ್ಟು ದೂರದೇಶಕ್ಕೆ ಪ್ರಯಾಣ ಮಾಡಬಹುದು ಎಂಬ ವಯೋಸಹಜವಾದ ಸಂಶಯದ ಅನಿಸಿಕೆಗಳನ್ನು ತಾತ ಮನೆಯ ಮಂದಿಗೆಲ್ಲ ಹೊರಗಿಡುತ್ತಾರೆ. ತಾತನವರನ್ನು ಸಮಾಧಾನ ಮಾಡಿ ಒಪ್ಪಿಸುವ ಕರ್ತವ್ಯ ನಿಮ್ಮ ಮೇಲಿದೆ ಅಂತ ಗೋವಿಂದರಾಜ್ ಅವರು ತಿಳಿಸ್ತಾರೆ. ಅಂಬರೀಷರು ಮತ್ತು ಅವರ ಸ್ನೇಹಿತರುಗಳಿಗೆ ಹೇಳ್ತಾರೆ, ಹಾಗೇ ಆಗಲೆಂದು ಅಂಬರೀಷ್ ವರ್ಮರು ಅವ್ರನ್ನ ಒಪ್ಪಿಸ್ತೀವಿ ತಾತನ ಅಂತ ಅಂದ್ಕೊತಾರೆ. ರಾಮ್ಬಾಯಿ ಅವರು ಜೋಸೆಫ್ರವರ ಸಂಗಡ ಸುಶೀಲಾಬಾಯಿಯವರ ತಾಯಿಯವರ ಮನೆಗೆ ಹೋಗ್ತಾರೆ. ತಾತನವರನ್ನು ಸಂಧಿಸಿ ನಿಜ ಪರಿಸ್ಥಿತಿಯನ್ನು ವಿವರಿಸ್ತಾರೆ. ತಾತನವರು ಆತಂಕಪಟ್ಟಂತೆ ಏನೂ ನಡೆಯುವುದಿಲ್ಲವೆಂದು, ತಾವುಗಳೆಲ್ಲ ಖುದ್ದಾಗಿ ನಿಂತು ಯಾವ ತೊಂದರೆಗಳೂ ಆಗದಂತೆ ತಮ್ಮ ಮೊಮ್ಮಗಳನ್ನು ಸರಿಯಾಗಿ ನೋಡಿಕೊಳ್ಳುವುದಾಗಿಯೂ ಭರವಸೆಯನ್ನು ಕೊಡ್ತಾರೆ. ಇದರಿಂದ ತಾತನವರ ಮನಸ್ಸಿಗೆ ಸಮಾಧಾನವಾಗುತ್ತೆ. ನಂತರ ಋಷಿಗಳ ನಿರ್ದೇಶನದಂತೆ ಈ ಮದುವೆಯನ್ನು ಅಂಬರೀಷರು ಮತ್ತು ಅವರ ಸ್ನೇಹಿತರೇ ದೃಢಪಡಿಸಿಕೊಂಡ್ರು. ಅವರೇನೇ ನಿಶ್ಚಯ ಮಾಡ್ಕೋತಾರೆ. ಆಗ ಅಂಬರೀಷರ ಮನೆಯ ಹಿರಿಯರು ಯಾರೂ ಅಲ್ಲಿ ಉಪಸ್ಥಿತರಿರುವುದಿಲ್ಲ. ಅದು ಬಹಳ ಸರಳವಾದ ನೋಂದಣಿ ಮದುವೆ, ರಿಜಿಸ್ಟರ್ ಮ್ಯಾರೇಜ್ ಆಗಿರುತ್ತೆ. ರಾಮ್ಬಾಯಿ ಅವರು, ಶಾರದಾದೇವಿಯವರು, ಜೋಸೆಫ್ರವರು, ಸುಶೀಲಾಬಾಯಿಯವರ ತಾಯಿ ಶಾರದಮ್ಮನವರು, ಇಬ್ಬರು ಅಣ್ಣಂದರು, ತಮ್ಮನವರಾದ ಗೋವಿಂದರಾಜು ಅವರು ಮತ್ತು ತಾತನವರ ಸಮ್ಮುಖದಲ್ಲಿ ಸುಶೀಲಾಬಾಯಿಯವರ ಪೂಜ್ಯ ತಂದೆಯವರಾದ ಶ್ರೀ ದಿವಂಗತ ವಿ ನಾಯಕ್ರವರ ದೊಡ್ಡ ಭಾವಚಿತ್ರದ ಮುಂಭಾಗದಲ್ಲಿ ಶ್ರೀ ಅಂಬರೀಷ್ ವರ್ಮರು, ಸೌಭಾಗ್ಯವತಿ ಶ್ರೀ ಸುಶೀಲಾಬಾಯಿಯವರು ಪರಸ್ಪರ ಹೂವಿನ ಹಾರಗಳನ್ನು ವಿನಿಮಯ ಮಾಡಿಕೊಳ್ಳೋದರ ಮೂಲಕ ಸರಳವಾಗಿ ಮದುವೆಯನ್ನು ಆಗ್ತಾರೆ. ಗಾಂಧರ್ವ ವಿವಾಹ ಪದ್ಧತಿಯಂತೆ ದಂಪತಿಗಳಾದರು. ಮೇಲೆ ತಿಳಿಸಿದಂತೆ ಕೆಲವೇ ಮಂದಿ ಆತ್ಮೀಯ ಸ್ನೇಹಿತರು, ವಧುವಿನ ಮನೆಗೆ ಸದಸ್ಯರು ಉಪಸ್ಥಿತರಿದ್ದ ಸುಶೀಲಾಬಾಯಿಯವರ ತಾಯಿಯವರ ವಿಶ್ವೇಶ್ವರಪುರಂನ ಮನೆಯಲ್ಲಿ 1950 ಡಿಸೆಂಬರ್ 16 ಅತಿ ಸರಳವಾಗಿ ವಿವಾಹ ನೆರವೇರಿತು. ಋಷಿಗಳ ದಿವ್ಯ ಆಶೀರ್ವಾದಗಳು ದಂಪತಿಗಳು ದರ್ಶಿಸಿದ ದಿವ್ಯ ಬೆಳಕಿನ ರೂಪದಲ್ಲಿ ಹೊರಹೊಮ್ಮಿದವು ಅಂತ ತಿಳಿಸ್ತಾರೆ. ಹೀಗೆ ಶ್ರೀ ಅಂಬರೀಷರು ಮತ್ತು ಸೌಭಾಗ್ಯವತಿ ಸುಶೀಲಾಬಾಯಿಯವರು ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದ್ರು. ಅವರ ಮದುವೆ ಈ ರೀತಿಯಲ್ಲಿ ತೊಡಕುಗಳಿಂದ ಕೊನೆಯಲ್ಲಿ ಸುಖಾಂತ್ಯವನ್ನು ಪಡೆಯಿತು ಅಂತ ತಿಳಿಸ್ತಾರೆ. ವಧು ಪ್ರವೇಶ. ಸುಶೀಲಾಬಾಯಿಯವರ ತಾಯಿಯವರು ಮಗಳಿಗೆ ಒಂದು ಹಸಿರು ಸೀರೆ ಉಡಿಸಿ ಅಂಬರೀಷರ ಮನೆಗೆ ಆಶೀರ್ವಾದದ ಪೂರ್ವಕವಾಗಿ ಆಗಲೇ ಕಳಿಸಿಕೊಟ್ಟಿರ್ತಾರೆ. ಅಂಬರೀಷರ ಪೂಜ್ಯ ತಂದೆಯವರಾದ ಶ್ರೀ ಬಿ ಜಿ ದೇಸಾಯಿ ಅವರು ನೂತನ ದಂಪತಿಗಳನ್ನು ಆಶೀರ್ವದಿಸ್ತಾರೆ. ಇಷ್ಟು ದಿವಸ ತಾವು ಮಗನನ್ನು ನೋಡಿಕೊಂಡಿದ್ದಾಯಿತು. ಇನ್ನು ಮುಂದೆ ಸುಶೀಲಾಬಾಯಿಯವರು ನೋಡಿಕೊಳ್ಳಲು ಮಗನನ್ನು ಅವರ ವಶಕ್ಕೆ ಒಪ್ಪಿಸುತ್ತಿರುವುದಾಗಿ ಹೇಳ್ತಾರೆ. ಅಂಬರೀಷರು ರಿಚರ್ಡ್ ಟೌನ್ನಲ್ಲಿದ್ದ ತಮ್ಮ ಮಲತಾಯಿ ಶ್ರೀಮತಿ ಕೃಷ್ಣಾಬಾಯಿಯವರ ಮನೆಗೆ ತಮ್ಮ ಪತ್ನಿ ಸುಶೀಲಾಬಾಯಿಯವರನ್ನು ಕರೆದುಕೊಂಡು ಹೋಗ್ತಾರೆ.
ಮಲತಾಯಿಯವರಿಗೆ ತಮ್ಮ ಸೊಸೆಯನ್ನು ಒಪ್ಪಿಸಿಕೊಳ್ಳಲು ಅವರು ಹೇಳ್ತಾರೆ. ಮನೆಯವರಿಗೆಲ್ಲ ಅತ್ಯಾಶ್ಚರ್ಯವಾಗುತ್ತೆ. ಕೃಷ್ಣಾಬಾಯಿ ಅವರ ತಮ್ಮನ ಹೆಂಡತಿಯಾದ ಶ್ರೀಮತಿ ಕೌಸಲ್ಯಾಬಾಯಿಯವರು ನೂತನ ದಂಪತಿಗಳಿಗೆ ಆರತಿಯನ್ನು ಮಾಡ್ತಾರೆ. ನಂತರ ಸೊಸೆಯನ್ನು ಮನೆ ತುಂಬಿಸಿಕೊಳ್ತಾರೆ. ಮೊದಲೇ ವ್ಯವಸ್ಥೆಯಾದಂತೆ ಮಲತಾಯಿಯವರು ಸಿಹಿ ತಿನಿಸುಗಳನ್ನು ತಯಾರಿಸ್ತಾರೆ. ಸಿಹಿ ಊಟ ಮಾಡಿದ ನಂತರ ಅಂಬರೀಷ್ ಅವರು ತಮ್ಮ ಪತ್ನಿಯವರನ್ನು ಕುಕ್ ಟೌನಿನ ಮಿಲ್ಟನ್ ರಸ್ತೆಯಲ್ಲಿರುವ ತಮ್ಮ ಬಾಡಿಗೆ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಇಲ್ಲಿಂದ ಪ್ರಾರಂಭವಾಗುತ್ತೆ ಸ್ವತಂತ್ರವಾದ ದಾಂಪತ್ಯ ಜೀವನ ಅವ್ರದ್ದು. ಅಂದರೆ ನಾವೆಲ್ಲ ಗಮನಿಸಬೇಕಾಗಿರೋದು, ಇವರು ಗಂಡ ಹೆಂಡತಿ, ಈ ಗುರುಗಳ ನಾವು ಆತ್ಮಚರಿತ್ರೆಯನ್ನು ಇದನ್ನು ಓದಬೇಕಾದ್ರೆ ನಾವು ಗಮನಿಸಬೇಕಾಗಿರೋದು ಅವರ ಜೀವನದಲ್ಲಿ ಹೇಗೆ ನಡ್ಕೋತಾ ಇದ್ರು, ಅವರು ಏನೇನು ಜವಾಬ್ದಾರಿಯನ್ನು ಹೊತ್ತಿದ್ರು. ನಾವು ಸಣ್ಣ ಪುಟ್ಟದಕ್ಕೂ ಎಷ್ಟೋ ಅಳ್ತೀವಿ, ನರಳ್ತೀವಿ, ಬೇಜಾರು ಮಾಡ್ಕೋತೀವಿ. ಒಬ್ರಿಗೊಬ್ಬರು ಹೇಗೆ ಜೊತೆಯಲ್ಲಿದ್ದು ಸ್ಯಾಕ್ರಿಫೈಸ್ ಮಾಡಬೇಕು, ಹೇಗೆ ಹೊಂದಾಣಿಕೆಯಿಂದ ಇರಬೇಕು, ಪ್ರತಿಯೊಂದು ಕೆಲಸದಲ್ಲೂ ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದನ್ನು ಇಂತಹ ಮಹಾನ್ ಋಷಿಗಳು ನಮಗೆ ತಿಳಿಸ್ಕೊಡ್ತಾರೆ. ನೀವು ಸುಭಾಷ್ ಪತ್ರಿಜಿಯವರ ಫ್ಯಾಮಿಲಿ ನೋಡ್ಬೋದು, ಅಮರ ಗುರೂಜಿಯವರ ಫ್ಯಾಮಿಲಿ ನೋಡ್ಬೋದು, ಹೀಗೆ ಹಲವಾರು ಮಂದಿಗಳ, ಇವಾಗ ರಾಮಕೃಷ್ಣ ಪರಮಹಂಸರ ಫ್ಯಾಮಿಲಿ ನೋಡ್ಬೋದು. ನೀವೆಲ್ಲರ ಫ್ಯಾಮಿಲಿಯನ್ನು ಗಮನಿಸಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಅಲ್ಲಿ ತಿಳ್ಕೊತಾ ಹೋಗ್ತೀವಿ. ಇವರು 10 ವರ್ಷ ಮಾತ್ರ ಸಂಸಾರವನ್ನು ಮಾಡ್ತಾರೆ. ಆಮೇಲೆ ಜೊತೆಯಲ್ಲೇ ಇದ್ದರೂ ಕೂಡ ಫ್ರೆಂಡ್ಸ್ ಥರ ಬದುಕ್ತಾರೆ ಇವರು. ರಾಮಕೃಷ್ಣ ಪರಮಹಂಸರ ಬಗ್ಗೆ ನಿಮ್ಗೆ ಚೆನ್ನಾಗೇ ಗೊತ್ತು. ರಾಮಕೃಷ್ಣ ಪರಮಹಂಸರು, ಶಾರದಾದೇವಿಯವರು, ಅವರು ಮದುವೆ ಆದಾಗಿಂದ ಅವರು ಜೀವನದಲ್ಲಿ 2 ಆಪ್ಷನನ್ನು ಕೊಡ್ತಾರೆ ರಾಮಕೃಷ್ಣ ಪರಮಹಂಸರು. ನೀವೆಲ್ಲ ಗೊತ್ತಿರುತ್ತೆ, ಬುಕ್ಕನ್ನು ಓದಿರ್ತೀರ. ನಿಮಗೆ ಮಾಮೂಲಿಯಾಗಿರೋವಂಥ ಈ ಥರ ಜೀವನ ಬೇಕಾ, ನಾನು ಅದಕ್ಕೂ ರೆಡಿ, ಅಥವಾ ನಾನು ಆಧ್ಯಾತ್ಮಿಕವಾಗಿ ಈ ಥರ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ನನಗೆ ಇಂಥದ್ದು ಈ ಭೂಮಿ ಮೇಲಿರುವಂತಹ ಜೀವನದ ಬಗ್ಗೆ ಆಸಕ್ತಿ ಇಲ್ಲ, ನಿಂಗೆ ಆ ಥರದ್ದು ಏನಾದರೂ ನನಗೂ ನಿನಗಿಷ್ಟ ಇದ್ದರೆ ಹೇಳು, ನೀನು ಹೆಂಗೆ ಬೇಕೋ ನಾನು ಹಂಗಿರೋದಕ್ಕೆ ರೆಡಿ ಅಂತ ರಾಮಕೃಷ್ಣ ಪರಮಹಂಸರು. ಅದಕ್ಕೆ ಅವರಿಲ್ಲ, ನನಗೂ ಆಧ್ಯಾತ್ಮನೇ ಇಷ್ಟ, ನನಗೂ ಹಾಗೇ ಇರ್ತೀನಿ, ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂಥೇಳಿ ಬದುಕುವಂಥವ್ರು. ಅವರು ಲೈಫ್ ಲಾಂಗ್ ಹಂಗೆ ಇರ್ತಾರೆ. ಅದೇ ರೀತಿ ಇವ್ರನ್ನೆಲ್ಲ ನಾವು ಮಾದರಿಯಾಗಿ ತೊಗೋಬೋದು. ಅಂದರೆ ನಾವು ಹಾಗಿರಬೇಕು ಅಂತಲ್ಲ, ಸ್ವಲ್ಪ ವೈರಾಗ್ಯನ ಇಟ್ಕೋಬೇಕು ನಾವು ಸಹ, ಅದರಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ ಮನೆಗೂ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲನೂ ಹೀಗೆ ನಡಿಬೇಕು, ಹಾಗೇ ಇರಬೇಕು ಅಂದ್ಕೋತೀವಲ್ಲ, ಆ ವಿಷಯಗಳು ಅಷ್ಟೇ. ಸ್ವಲ್ಪ ಕಾಲದ ಮಟ್ಟಿಗೆ ದಂಪತಿಗಳ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ. ಮದುವೆ ನೋಂದಣಿ ಕಚೇರಿ ಆಗ ಬೆಂಗಳೂರಿನಲ್ಲಿ ಇರಲಿಲ್ಲ. ಆದ್ದರಿಂದ ಮದುವೆ ನೋಂದಣಿಗಾಗಿ ಮದ್ರಾಸಿಗೆ ಹೋಗಬೇಕಾಗಿತ್ತು. ಹೊರಡುವುದಕ್ಕೆ 3-4 ದಿನಗಳ ಮುನ್ನ ಸುಶೀಲಾಬಾಯಿ ಅವರನ್ನು ಅಂಬರೀಷರು ಮತ್ತು ಜೋಸೆಫ್ ಅವರು ದಂಡು ಪ್ರದೇಶದ ಕಮರ್ಷಿಯಲ್ ಬೀದಿಗೆ, ಕಮರ್ಷಿಯಲ್ ಸ್ಟ್ರೀಟ್ಗೆ ಕರ್ಕೊಂಡು ಹೋಗ್ತಾರೆ. ಸೀರೆ ಅಂಗಡಿಗೆ ಹೋಗಿ ಅಲ್ಲಿ 4-5 ಸೀರೆಗಳನ್ನು ಆರಿಸಿಕೊಳ್ಳಲು ಜೋಸೆಫ್ ಅವರು ಹೇಳ್ತಾರೆ. ಆದರೆ ಸುಶೀಲಾಬಾಯಿ ಅವರು 2 ಸೀರೆಗಳನ್ನು ಮಾತ್ರ ಆರಿಸಿಕೊಳ್ತಾರೆ. ಜೊತೆಗೆ ರವಿಕೆ ಅಂದರೆ ಬ್ಲೌಸ್ ಬಟ್ಟೆಯನ್ನು ಕೊಂಡು ಅದನ್ನು ಹೊಲಿಯಲು ದರ್ಜಿಗೆ ಅಳತೆ ಕೊಡಲು ಹೇಳ್ತಾರೆ. ಆದರೆ ಅಳತೆ ಕೊಡಲು ಸುಶೀಲಾಬಾಯಿಯವರು ಸಮ್ಮತಿಸದೆ ಇದ್ದುದರಿಂದ ಅಂಬರೀಷರೇ ಅಳತೆಯನ್ನು ತೆಗೆದುಕೊಂಡು ದರ್ಜಿಗೆ ಕೊಟ್ಟು ರವಿಕೆಯನ್ನು ಹೊಲಿಯಲು ಹೇಳ್ತಾರೆ. ಮದುವೆ ನೋಂದಣಿ ಮದುವೆಯಾದ 15 ದಿನಗಳೊಳಗೆ ಮಾಡಿಸಬೇಕಾಗಿರುತ್ತೆ. ಆದ್ದರಿಂದ ದಂಪತಿಗಳು ಜೋಸೆಫ್, ರಾಮ್ಭಾಯ್ ಮತ್ತು ಶಾರದಾದೇವಿಯವರ ಜೊತೆಯಲ್ಲಿ ಅಂಬರೀಷರ ಹೊಸ ಮಾಡೆಲ್ ಬ್ಯೂಕ್ ಕಾರಿನಲ್ಲಿ ಮದ್ರಾಸಿಗೆ ಪ್ರಯಾಣವನ್ನು ಮಾಡ್ತಾರೆ. ಮಾರನೇ ದಿನ ನೋಂದಣಿ ಕಚೇರಿಗೆ, ಅಂದರೆ ರಿಜಿಸ್ಟ್ರಾರ್ ಆಫೀಸ್ಗೆ ಎಲ್ಲರೂ ಹೋಗ್ತಾರೆ. ಕಚೇರಿಯಲ್ಲಿ ಮದುವೆ ನೋಂದಣಿ ಕಾಯಿದೆ ಪ್ರಕಾರ ಇರುವ ಎಲ್ಲ ನಿಯಮಗಳನ್ನು ಓದಿ ಹೇಳ್ತಾರೆ. ನ್ಯಾಯಾಧೀಶರು ಅಂಬರೀಷರನ್ನು ಮದುವೆ ಲಾಂಛನಗಳಾದ ತಾಳಿ, ಉಂಗುರ ಇತ್ಯಾದಿಗಳನ್ನು ತಂದಿರುವ ಬಗ್ಗೆ ಕೇಳ್ತಾರೆ. ಅಂಬರೀಷರು